ಕ್ಯೂಟ್ ಸ್ನ್ಯಾಕ್ಸ್ ಮಾಡಿದ್ದು ಗೋ ಏನ್ ಮಾಡಿದ್ಯಾ? ಸೂಪರ್ ಆಗಿರುತ್ತೆ. ಹಾಯ್ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ, ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರುವಾಗ ಐ ಸಾ 2 ವಿಡಿಯೋಸ್ ಆಯ್ತಾ. ಒನ್ ಡೆಸರ್ಟ್ ವಿಡಿಯೋ ಆ್ಯಂಡ್ ಒನ್ ಸೇವ್ರಿ ಸ್ನ್ಯಾಕ್ ಥರ. ಬಟ್ ವೈ ನಾಟ್ ಸರ್ಪ್ರೈಸ್ ಹಿಮ್ ವಿತ್ ಸಮ್ ಕ್ಯೂಟ್ ಸ್ನ್ಯಾಕ್ಸ್. ನಮಗೆ ಎನಿಥಿಂಗ್ ವಿತ್ ಪೊಟೇಟೊ ಆ್ಯಂಡ್ ಚೀಸ್ ಫೇವ್ರೇಟ್. ಸೊ ಅದನ್ನ ಇಟ್ಕೊಂಡು ಯಾವುದಾದ್ರೂ ಒಂದು ಸ್ನ್ಯಾಕ್ ಮಾಡೋಣ ಅಂತ ಇದ್ದೀನಿ. ಡೆಸರ್ಟ್ ಅಂದರೆ ಅದೇ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ನಲ್ಲ, ಇಟ್ ಸೀಮ್ಸ್ ಇಟ್ಸ್ ಸಮ್ ವೈರಲ್ ಡೆಸರ್ಟ್. ನನಗೂ ಗೊತ್ತಿದ್ದಿಲ್ಲ, ಇವತ್ತೇ ನೋಡಿದ್ದು. ಸೊ ಟ್ರೈ ಮಾಡೋಣ ಅಂತ. ಇಂಗ್ರೀಡಿಯೆಂಟ್ಸ್ ಯಾವುದೂ ಅದಕ್ಕೆ ಬೇಕಾಗಿರೋದು ಮನೇಲಿ ಇದ್ದಿಲ್ಲ. ಸೊ ಆರ್ಡರ್ ಮಾಡಿದ್ದೀನಿ. ಅದು ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆರ್ಡರ್ ರಿಸೀವ್ ಆಗೋಷ್ಟರೊಳಗೆ ಪೊಟೇಟೊ ಚೀಸ್ ಬಾಲ್ಸ್ಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಲೇಟ್ ಆಗಲ್ಲ, ಅವ್ರು ಬಂದ ತಕ್ಷಣ ತಿನ್ನೋಕ್ಕಾಗತ್ತೆ. ನೀನು ಕುಕ್ ಮಾಡ್ತೀಯಾ? ಇಲ್ಲಿ ನೋಡಿಲಿ, ನೀನು ಹೆಲ್ಪ್ ಮಾಡ್ತೀಯಾ? ಕಿನೋ, ನೀನು ಹೆಲ್ಪ್ ಮಾಡ್ತೀಯ ಮಗ್ನೆ? ಸೊ ಪೊಟೇಟೊ ಚೀಸ್ ಬಾಲ್ಸ್ ಮಾಡೋಕ್ಕೆ ದಿ ಆಬ್ವಿಯಸ್ ಪೊಟೇಟೊ, ಚೀಸ್, ಚಿಲ್ಲಿ, ಕೊರಿಯಾಂಡರ್, ಸಮೋರಿಂಗ್ಯಾನೋ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಐ ಆಮ್ ಆಲ್ರೆಡಿ ಕೀಪಿಂಗ್ ಪೊಟೇಟೋಸ್ ಟು ಬಾಯ್ಲ್. ಆಮೇಲೆ ಡೆಸರ್ಟ್ ಬಂದು ಆರ್ಡರ್ಸ್ ಬಂದ ತಕ್ಷಣನೇ ಇಡಕ್ಕಾಗುತ್ತೆ. ಈ ಡೆಸರ್ಟ್ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ, ಸಮ್ ವೈರಲ್ ಡೆಸರ್ಟ್ ಅಂತ ಏನೋ ಹೇಳಿದ್ರಲ್ಲ, ಅದು ಬಂದು ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್. ಅರ್ಧಕ್ಕರ್ಧ ಎಲ್ಲ 99% ಎಲ್ಲ ಆಲ್ರೆಡಿ ಅವೈಲಬಲ್ ಇರೋ ಇಂಗ್ರೀಡಿಯೆಂಟ್ಸ್ ಓನ್ಲಿ. ವಾಶ್ ಮಾಡ್ಬೋದು. ಯಾವ ತರ ಇದೆ ಅಂದ್ರೆ ಈ ಡೆಸರ್ಟ್ ಸುಮ್ನೆ ನಾವು ಇಸ್ಕೊಂತೀರಲ್ಲ, ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೆಟ್ ಮಾಡಿ ಇಟ್ಬಿಟ್ರೆ ಸಾಕು. ದೇರ್ಸ್ ನಥಿಂಗ್ ಕುಕ್ ಮಾಡೋದು, ಬೇಕ್ ಮಾಡೋದು, ಬಾಯ್ಲ್ ಮಾಡೋದು, ನಥಿಂಗ್ ಆ ಥರ. ಸುಮ್ಮನೆ ಒಂದು ಇವಾಗಲೇ ಎಲ್ಲ ಹೇಳಲ್ಲ, ವಿಡಿಯೋ ನೋಡಿ. ಮ್ಯಾಟ್ರ್ ಏನು ಗೊತ್ತಾ, ಈ ಡೆಸರ್ಟ್ ನಾವು ಮಾಡ್ತಾ ಇದೀರಲ್ಲ ಇವಾಗ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಸ್ ವೆರಿ ನೈಸ್ ಇಂಗ್ರೀಡಿಯೆಂಟ್ಸ್ ಲೈಕ್ ಐಸ್ ಕ್ರೀಮ್, ಚಾಕ್ಲೇಟ್ ಕೇಕ್, ನಟೆಲ್ಲಾ, ಕಾರ್ನ್ಫ್ಲೇಕ್ಸ್, ಆಲ್ ದೀಸ್ ಕೈಂಡ್ ಆಫ್ ಐಟಮ್ಸ್. ಸೊ ಎಲ್ಲ ನಮ್ಮ ಫೇವ್ರೇಟ್ ಎಲ್ಲ ಒನ್ ಡೆಸರ್ಟ್ ಅಲ್ಲಿ ಇದ್ರೆ ನಮ್ಗೆ ಆಬ್ವಿಯಸ್ಲಿ ಆ ಡೆಸರ್ಟ್ ಇಷ್ಟ ಆಗುತ್ತಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇರೋದು, ನಾಟ್ ಬಿಕಾಸ್ ಇಟ್ಸ್ ವೈರಲ್. ಕುಕ್ಕರ್ ಕಾಣಿಸ್ತಾ ಇಲ್ಲ. ಸೊ ಪೊಟೇಟೋಸ್ ಅಂಡ್ ಸಾಲ್ಟ್ ವಾಟರ್ ಅಲ್ಲಿ ಬಾಯ್ಲ್ ಮಾಡಕ್ಕೆ ಇಟ್ಟಿದೀವಿ. ಮೀನ್ ವೈಲ್ ಇದಕ್ಕೆ ಬೇಕಾಗಿರುತ್ತಲ್ಲ ಚಿಲ್ಲೀಸ್, ಕೊರಿಯಾಂಡರ್ ಅವೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಪೊಟೇಟೊ ಸ್ನ್ಯಾಕ್ಗೆ ಒರೆಂಗಾನೋ ಆ್ಯಡ್ ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಒರೆಂಗಾನೋ ಸೀಸನಿಂಗ್ ಇಲ್ಲ ಅಂದ್ರೆ ಈ ತರ ಡಾಮಿನೋಸ್ ಅಲ್ಲಿ ನಾವು ಆರ್ಡರ್ ಮಾಡಿರ್ತಾರಲ್ಲ, ಇದನ್ನ ಯೂಸ್ ಮಾಡ್ಕೊಬಹುದು. ವೆರಿ ಹೆಲ್ಪ್ಫುಲ್. ಸೊ ನೀವು ನೆಕ್ಸ್ಟ್ ಟೈಮ್ ಡಾಮಿನೋಸ್ ಇಂದ ಆರ್ಡರ್ ಮಾಡುವಾಗ ನೋಡಿ, ನಾನು ಎತ್ತಿಟ್ಕೊಂತೀನಿ ಈ ತರ ಎಲ್ಲ ಎತ್ತಿಟ್ಕೊಂಡು. ಇಟ್ ಇಸ್ ಸೋ ಹೆಲ್ಪ್ಫುಲ್. ಚಿಲ್ಲಿ ಫ್ಲೇಕ್ಸ್ ಅಂಡ್ ಆಲ್ ದಿಸ್ ಒರೆಂಗಾನೋ ಅಂಡ್ ಆಲ್. ಈ ತರ ಏನಾದ್ರು ಕ್ವಿಕ್ ಸ್ನ್ಯಾಕ್ ಮಾಡಬೇಕು ಅಂತ ಹೇಳುವಾಗ ಸಿಂಗಲ್ ಇಂಗ್ರೀಡಿಯೆಂಟ್ ಹುಡುಕೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ದ ಸ್ನ್ಯಾಕ್ ಇಸ್ ಹಾಫ್ ರೆಡಿ. ಓಕೆ, ಜೆಪ್ಟೋ ಆರ್ಡರ್ ಬಂದಿದೆ. ಇವಾಗ ಆ ಡೆಸರ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ನಲ್ಲ, ಅದೆಲ್ಲ ತೋರಿಸ್ತೀನಿ. 1 minute. ಸೊ ಇವಾಗ ಇದೇನು ಕೊಟ್ಟಿದ್ದಾರೆ, ಇದು ಆಲ್ಸೋ ಟ್ರೈ ಮಾಡಿದ್ದೀರಾ? ಐ ಲೈಕ್ ದಿಸ್ ಪರ್ಸ್ನಲಿ. ಐ ಡೋಂಟ್ ನೋ ಇಫ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಓಕೆ, ಸೊ ಸಿ ನೌ ವಿ ವಿಲ್ ನೀಡ್ ಚಾಕ್ಲೇಟ್ ಕೇಕ್. ಓಕೆ, ಆಮೇಲೆ only 4-5 items. One is cornflakes, original one, not flavored one. ಆಮೇಲೆ ಸ್ಮೂತ್ ಚಾಕ್ಲೇಟ್ ಹೇಸಲ್ನಟ್ ಡ್ರಿಂಕ್, and then ಚಾಕ್ಲೇಟ್ ಕೇಕ್. ನಾನು ಬ್ರಿಟಾನಿಯಾ ಇಸ್ಕೊಂಡೆ, ನಿಮ್ಗೆ ಯಾವ್ದು ಬೇಕೋ ಅದು ಇಸ್ಕೊಳ್ಳಿ. ಅಂಡ್ ನಟೆಲ್ಲಾ. ಆಕ್ಚುಲಿ ನಟೆಲ್ಲಾ ಅವ್ರು ಹೇಳಿಲ್ಲ ಆಯ್ತಾ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಡಬಲ್ ಬಾಯ್ಲ್ ಮೆಥಡ್ ಅಲ್ಲಿ ಡೈರಿ ಮಿಲ್ಕ್ ಆರ್ ಸಮ್ ಚಾಕ್ಲೇಟ್ ನ ಯು ಕ್ಯಾನ್
ಇಟ್ ಇಸ್ ಅ ಲಾಂಗ್ ಪ್ರೊಸೀಜರ್ ಬೇಸಿಕ್ಲಿ ನನಗೆ. ಸೊ ನಂಗೆ ಅದು ಇಷ್ಟ ಆಗಲಿಲ್ಲ, ಆ ಪ್ರೊಸೀಜರ್ ಫುಲ್ ಮಾಡಿ ಮುಗಿಸಿ ಆ ಚಾಕ್ಲೇಟ್. ಸೊ ಐ ಬಾಟ್ ಡೈರೆಕ್ಟ್ಲಿ ನಟೆಲ್ಲ. ನೀವೇನು ಬೇಕಿದ್ರೆ ಡಬಲ್ ಬಾಯ್ಲ್ ಮೆಥಡ್ ಅಲ್ಲಿ ಡೈರಿ ಮಿಲ್ಕ್ ಏನಾದ್ರು ಇದು ಮಾಡ್ಕೊಳ್ಳಿ. ಅಂಡ್ ವೆನಿಲಾ ಐಸ್ ಕ್ರೀಮ್. ಓಕೆ, ಅರುಣ್ ವೆನಿಲಾ ಐಸ್ ಕ್ರೀಮ್. ಸೊ ಇವಾಗ ಡೆಸರ್ಟ್ ಮಾಡ್ಬಿಡೋಣ ಫಸ್ಟ್, ಬಿಕಾಸ್ ಆ ಡೆಸರ್ಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೀಸ್ ಮಾಡಕ್ ಇಡಬೇಕು. ಅದು ಫ್ರೀಸ್ ಆಗಷ್ಟರೊಳಗೆ ನಾವು ಪೊಟೆಟೊ ಸ್ನ್ಯಾಕ್ ಮಾಡೋಣ. ಓಕೆ, ಕಾರ್ನ್ಫ್ಲೆಕ್ಸ್ ನ ಒಂದು ಬೌಲ್ ಅಲ್ಲಿ ಹಾಕ್ಬಿಟ್ಟು, ಸಪರೇಟ್ ಬೌಲ್, ಓಕೆ, ನಾಟ್ ದ ಡೆಸರ್ಟ್ ಬೌಲ್, ಸಪರೇಟ್ ಬೌಲ್ ಅಲ್ಲಿ ಹಾಕ್ಬಿಟ್ಟು ನಮ್ಗೆ ಇಷ್ಟ ಎಷ್ಟು ಬೇಕಾದ್ರೂ ಹಾಕೊಬೋದು. ಹಾಕೊಂಡು wow, this is my favorite part. Don't do it, but I like it. Okay, so I love Nutella, so ನಾನು ಸ್ವಲ್ಪ ಜಾಸ್ತಿ ತಗೊಂತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಆಲ್ ದ ಡಯಟ್ ಕಾನ್ಶಿಯಸ್ ಪೀಪಲ್ ಆರ್ ವಾಚಿಂಗ್, ಡೋಂಟ್ ಮೈಂಡ್. So I am taking 3 full spoons. Okay. See, like this. Cornflakes and Nutella. Okay. So you will have to mix it first, very. ತುಂಬಾ ಜಾಸ್ತಿನೂ ಹಾಕಕ್ ಹೋಗ್ಬೇಡಿ, ಆಮೇಲೆ ಇಟ್ ವಿಲ್ ನಾಟ್ ಟೇಸ್ಟ್ ಗುಡ್. ಬೇರೆ ನಟೆಲ್ಲ ಟೇಸ್ಟ್ ಬಂದ್ಬಿಡುತ್ತೆ, ಆಮೇಲೆ ನಿಮ್ಗೆ ಒರಿಜಿನಲ್ ಡೆಸರ್ಟ್ ಟೇಸ್ಟೇ ಬರಲ್ಲ. ದಿಸ್ ಇಸ್ ದ ಟಾಪಿಂಗ್ ಬೇಸಿಕ್ಲಿ. ಸೊ ನಮ್ಮ ಹತ್ರ ಇವಾಗ ಟಾಪಿಂಗ್ ರೆಡಿ ಇದೆ. ಇವಾಗ ನಾವು ಮೇನ್ ಡೆಸರ್ಟ್ ಮಾಡಬೇಕು. ಹಾರ್ಡ್ಲಿ 10-15 ಮಿನಿಟ್ಸ್ ಆಗುತ್ತೆ ಗೊತ್ತಾ ಇದು ಮಾಡಕ್ಕೆ. ಐ ಜಸ್ಟ್ ಹೋಪ್ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಕ್ಕೆ ಅಂತ, ಬಿಕಾಸ್ ಚೆನ್ನಾಗಿದ್ಬಿಟ್ರೆ ಇನ್ಮೇಲೆ ಮಾಡ್ತಾ ಇರೋದೆ. ಎಲ್ಲ ಕಾರ್ನ್ಫ್ಲೇಕ್ಸ್ಗೆ ಆ ಚಾಕ್ಲೇಟ್ ಆಗ್ಲಿ ಇಲ್ಲ ನಟೆಲ್ಲ ಸ್ಪ್ರೆಡ್ ವಾಟ್ ಎವರ್ ನೀವೇನ್ ಹಾಕ್ತಿರೋ ಅದು ಅಂಟಿರ್ಬೇಕು, ಲೈಕ್ ದಿಸ್. ಓಕೆ, ಇವಾಗ ನಾವು ಯಾವ ಬೌಲ್ ಅಲ್ಲಿ ಆ ಡೆಸರ್ಟ್ ಮಾಡ್ತಿರಲ್ಲ ಆ ಬೌಲ್ನ ಎತ್ತಿಕೊಂಡು ಫಸ್ಟ್ ನಾವು ಚಾಕ್ಲೇಟ್ ಕೇಕ್ನ ಲೇಯರ್ ಮಾಡಬೇಕು. ಓಕೆ, ಫುಲ್ ಪುಡಿ ಪುಡಿ ಮಾಡ್ಬಿಡ್ಬೇಡಿ, ಹಾಗಾಗೇನೂ ಇಡ್ಬೋದು, ಬಟ್ ಜಸ್ಟ್ ನೀವು ಸ್ವಲ್ಪ ಹೋಲ್ಡ್ ಮಾಡ್ಬೇಕಾಗಿರುತ್ತೆ ಅದರಲ್ಲಿ, ಬಿಕಾಸ್ ನಾವು ಚಾಕ್ಲೇಟ್ ಡ್ರಿಂಕ್ ಹಾಕ್ತೀವಲ್ಲ ಅದು ಸೋಕ್ ಆಗಕ್ಕೆ. ನಾನು ಫುಲ್ ಕೇಕ್ ತರ ಸಿಗೋದು ಬೇಡ ಅಂತ ಈ ತರ ಮಾಡ್ತಾ ಇದೀನಿ. ಸೊ ಇವಾಗ ಬೇಸ್ ಆಗಿದೆ. ಬೇಸ್ ಆದ್ಮೇಲೆ ವಿಲ್ ಹ್ಯಾವ್ ಟು ಆಡ್ ದಿಸ್ ಚಾಕ್ಲೇಟ್ ಡ್ರಿಂಕ್. ಓಕೆ, ಸಿ ಬೇಸ್ ಯಾವ ತರ ಆಗಿದೆ ಅಂದ್ರೆ like this. This is the chocolate cake. ಚೆನ್ನಾಗಿದೆಯಾ ಇದು? ಸ್ಮೂತ್. ಯಾರಾದ್ರೂ ಕೊಡ್ತಿದ್ದೆ ನಾನು ಫಸ್ಟ್ ಟೈಮ್. ಓಕೆ, ಜಾಸ್ತಿ ಏನ್ ಹಾಕದ್ ಬೇಡ, ಜಸ್ಟ್ ಅದು ಸೋಕ್ ಆಗುತ್ತೆ. ಓಕೆ, ಐ ಥಿಂಕ್ ಇದು ಜಾಸ್ತಿ ತಗೊಂತಿದೆ ಬಿಕಾಸ್ ಇಟ್ಸ್ ಸೋಕಿಂಗ್ ಫಾಸ್ಟರ್. ಐಸ್ ಕ್ರೀಮ್ ಹಾಕೊಬೇಕು. ಏನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಕ್ಕೆ ಅವ್ರು ಹೆಂಗ್ ಹೇಳಿದ್ರು ಅದೇ ಫ್ಲೇವರ್ ಐಸ್ ಕ್ರೀಮ್ ಅದು ಇದು ಅಂತ ಮಾಡ್ತಾ ಇದೀನಿ. ನೀವು ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆ ಫ್ಲೇವರ್ ಟ್ರೈ ಮಾಡ್ಕೊಳ್ಳಿ. I don't know if you all can see, but ನನ್ನ pet. Can you say hi? ಅವನಿಗೂ ಇವಾಗ ಊಟ ಟೈಮ್, ಅವನಿಗೂ ಮಾಡ್ಬೇಕು ಇವಾಗ. Like this. Okay. And the last layer is
Cornflakes. I think this is going to be my favorite layer because it has Nutella and cornflakes. Both are my favorite. ಆಮೇಲೆ ಈ ವಿಡಿಯೋ ನೋಡ್ಬಿಟ್ಟು ಬೌಲ್ ಫುಲ್ ಆಫ್ ಕ್ಯಾಲರಿ ಡಯಾಬಿಟಿಕ್ಸ್ ಅದು ಇದು ಅಂತ ಬರಬೇಡಿ, ಅಂತವ್ರು ನೋಡ್ಲೂಬೇಡಿ ಮಾಡ್ಲೂಬೇಡಿ. ಓಕೆ, ಪೀಪಲ್ ಹೂ ಎಂಜಾಯ್ ಈಟಿಂಗ್, ಲವ್ ಡೆಸರ್ಟ್ಸ್, ಲವ್ ಟು ಟ್ರೈ ನ್ಯೂ ಸ್ಟಫ್ಸ್ ಲೈಕ್ ಮೀ ಅಲ್ವಾ, ಅವ್ರು ಮಾತ್ರ ಟ್ರೈ ಮಾಡಿ. ನೋಡಿ ಇವಾಗ ಹೀಗಿದೆ, ಬೇಸ್ಗೆ ಚಾಕ್ಲೇಟ್ ಕೇಕ್ and then chocolate drink and then vanilla ice cream, Nutella with cornflakes. Now we will refrigerate this for 45 minutes. ಆಮೇಲೆ ಟೇಸ್ಟಿಂಗ್. ಇವಾಗ ನೆಕ್ಸ್ಟ್ ಐಟಮ್ ಬಂದು ಪೊಟೆಟೊ ಚೀಸ್ ಬಾಲ್ಸ್. ಯಾಕೋ ಗೊತ್ತಿಲ್ಲ, ರೀಸೆಂಟ್ ಟೈಮಲ್ಲಿ ಇದು ಫೇವ್ರೇಟ್ ಆಗ್ಬಿಟ್ಟಿದೆ. ಬ್ರೂ ಹೇಸಲ್ನಟ್. ಸೊ ಪೊಟೆಟೋಸ್ನ ಫಿಲ್ಟರ್ ಮಾಡಿ ತಗೊಳ್ಳೋಣ ಫ್ರಮ್ ದ ಹಾಟ್ ವಾಟರ್. ಬೌಲಲ್ಲಿ ಆ್ಯಡ್ ಮಾಡಿಕೊಂಡು ಮ್ಯಾಶ್ ಮಾಡಬೇಕು, ಚೆನ್ನಾಗಿ ಫುಲ್ ಮ್ಯಾಶ್ ಮಾಡಬೇಕು. ಓಕೆ, ಮ್ಯಾಶ್ ಮಾಡಿದಾದ್ಮೇಲೆ we will add some salt. ಸಾಲ್ಟ್ ನೋಡ್ಕೊಂಡು ಆ್ಯಡ್ ಮಾಡಿ, ಬಿಕಾಸ್ ನಾವು ಬಾಯ್ಲ್ ಮಾಡುವಾಗಲೂ ಸಾಲ್ಟ್ ಆ್ಯಡ್ ಮಾಡಿರ್ತೀವಲ್ಲ, ಸೊ ಜಾಸ್ತಿ ಏನು ಬೇಕಿಲ್ಲ. ಲಿಟಲ್ ಸಾಲ್ಟ್ and oregano's. ಇದೇನ್ ಗೊತ್ತಾ, ದಿಸ್ ಇಸ್ ಮೈ ಫೇವ್ರೇಟ್ ಬ್ರೆಡ್ ಕ್ರಮ್ಸ್, ಲೈಕ್ ಕ್ರಿಸ್ಪಿಯಾಗಿ ಔಟ್ ದೇರ್ ಬರುತ್ತೆ. ಐ ಶೋ ಯು ದ ನೇಮ್, ಆಗಲೇ ಅರ್ಧ ಪ್ಯಾಕೆಟ್ ಮಾಡಿರುತ್ತೆ. ಐ ಶೋ ಯು ದ ಪ್ಯಾಕೆಟ್. ಅಂಡ್ ದೆನ್ ಲಿಟಲ್ ಚಿಲ್ಲಿ ಫ್ಲೇಕ್ಸ್. ನಾನು ಗ್ರೀನ್ ಚಿಲ್ಲಿ ಆಲ್ಸೋ ಆ್ಯಡ್ ಮಾಡ್ತಾ ಇದ್ದೀನಿ, ಸೊ ಚಿಲ್ಲಿ ಫ್ಲೇಕ್ಸ್ ಆಲ್ಸೋ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಸ್ಪೈಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು. ಆ್ಯಂಡ್ ಕೊರಿಯಾಂಡರ್. ಸ್ವಲ್ಪ ಪೆಪ್ಪರ್, and ಸ್ವಲ್ಪ ಕಾರ್ನ್ಫ್ಲವರ್, 1 tablespoon cornflour. The boiled potatoes are so hot. Okay, like this. ಇವಾಗ ಇದನ್ನ ಕೋಟ್ ಮಾಡ್ಬಿಟ್ಟು ಫ್ರೈ ಮಾಡಕ್ಕೆ ಒಂದು ಮಿಕ್ಸರ್ ಇರ್ಬೇಕಲ್ಲ, ಅದನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾರ್ನ್ಫ್ಲವರ್ ಅಂಡ್ ಸ್ವಲ್ಪ ರೈಸ್ ಫ್ಲವರ್. ಇದ್ರಲ್ಲಿ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಫ್ಲೋಯಿ ಕನ್ಸಿಸ್ಟೆನ್ಸಿಯಾಗಿ ಅದನ್ನ ರೆಡಿ ಮಾಡ್ಕೊಬೇಕು. ಪೊಟೆಟೊ ಸ್ವಲ್ಪ ತಗೊಂಡು ಚೀಸ್, and see, like this. ಇದೇ ತರ ಎಲ್ಲ ರೆಡಿ ಮಾಡೋಣ. ಚೀಸ್ ಬಾಲ್ಸ್ ಎಲ್ಲ ರೆಡಿ ಆಯ್ತು, ಇನ್ನ ಫ್ರೈ ಮಾಡ್ಬೇಕಷ್ಟೇ. ಫ್ರೈ ಮಾಡಕ್ಕೆ ಕಾರ್ನ್ಫ್ಲವರ್ ಮಿಕ್ಸರ್ ರೆಡಿ ಮಾಡಿಟ್ರಲ್ಲ, ಅಂಡ್ ಇವಾಗ ಬ್ರೆಡ್ ಕ್ರಮ್ಸ್. ದಿಸ್ ವಾಸ್ ದ ಬ್ರೆಡ್ ಕ್ರಮ್ಸ್ ಐ ವಾಸ್ ಟೆಲಿಂಗ್ ಯು ಅಬೌಟ್. ಪ್ಯಾನ್ಕೋ ಸೂಪರ್ ಆಗಿರುತ್ತೆ. ಸೈಡ್ ಬೈ ಸೈಡ್ ನನ್ನ ಪೆಟ್ಟಿಗೆ ಆಲ್ಸೋ ಊಟ ಟೈಮ್. ಇವಾಗ ಇಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ಕೊಂಡು ಮಲಗಿದ್ದೀನಿ. ಏನೋ ಏನೋ ಸೊ ಅವನಿಗೂ ಊಟ ರೆಡಿ ಮಾಡಿ. ಈ ಮಿಲ್ಕ್ ಮೇಡ್ ಆಲ್ಸೋ ಇದೆ, ಐಸ್ ಕ್ರೀಮ್ಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳೋಣ ಮೇಲೆ. ನೋಡೋಣ ಫಸ್ಟ್ ಅವ್ರು ಹೇಗೆ ವೈರಲ್ ಡಿಶ್ ಅಂತ ಹೇಳಿದ್ರು ಹಾಗೆ ಟ್ರೈ ಮಾಡೋಣ. ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇದು ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಅಂತ ಅನ್ಸಿದ್ರೆ ಮಿಲ್ಕ್ ಮೇಡ್ನ ಮೇಲೆ ಆ್ಯಡ್ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋಣ. ಮತ್ತೆ
Dip the cheese ball in the corn flour water and coat them with little breadcrumbs. ಆಯ್ತಾ? ಫ್ರೈ ಮಾಡೋಷ್ಟೊಳಗೆ ಸ್ವಲ್ಪ ಸೆಟ್ ಆಗಲಿ ಅಂತ. ಒಂದು ಬ್ಯೂಟಿಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಸಖತ್ತಾಗಿರುತ್ತೆ. ಈ ಗ್ಯಾಪ್ ಅಲ್ಲಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇದು ನಾನು ಯಾವಾಗಲೂ ಯೂಶುವಲ್ ಆಗಿ ಮಾಡ್ತಾ ಇರ್ತೀನಿ ಮನೆಯಲ್ಲಿ, ಪೊಟೆಟೊ ಚೀಸ್ ಬಾಲ್ಸ್. ಬಟ್ ಐ ಆಮ್ ಎಕ್ಸೈಟೆಡ್ ಫಾರ್ ದಟ್ ವೈರಲ್ ಐಸ್ ಕ್ರೀಮ್. ವೈರಲ್ ಅದು ಇದು ಅಂತ ಬೇರೆ ಹೇಳಿದಾರಾ, ಐ ಡೋಂಟ್ ವಾಂಟ್ ಇಟ್ ಟು ಫ್ಲಾಪ್. ಆ ಬಾಲಬಾಯನ ಮಾಡಿದ್ನಲ್ಲ, ದಟ್ ವಾಸ್ ಅ ಸೂಪರ್ ಹಿಟ್. ಸೊ ಆ ನಂಬಿಕೆಯಲ್ಲಿ ನಾನು ಇನ್ನೊಂದು ವೈರಲ್ ಡಿಶ್ ನ ಟ್ರೈ ಮಾಡಿದ್ದೀನಿ. ಸ್ಮೆಲ್ ಸೋ ಗುಡ್. ಓಕೆ, ಚೀಸ್ ಬಾಲ್ಸ್ ಆರ್ ರೆಡಿ. ನಾವು ಸೈಡ್ ಇಟ್ಕೊಂಡ್ಬಿಡೋಣ. ಓಕೆ, ಸ್ವಲ್ಪ ಚಾಟ್ ಮಸಾಲ ಬೇಕು. ಚಾಟ್ ಮಸಾಲ ಬೇಡ. 5 ಸ್ಟಾರ್ ಚಿಕನ್ ಇಂದ ಐ ಬಾಟ್ ದಿಸ್ ಪೆರಿ ಪೆರಿ ಸ್ಪೈಸ್ ಸಿzzle ಸ್ಯಾಶೆಟ್. ಸೊ ಇವಾಗ ಇದು ರೆಡಿ ಆಯ್ತು. ಇನ್ನ ಏನು ಚಿರು ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋದಷ್ಟೇ. So these are both the dishes. This is potato cheese balls and this is that viral cake. Wait, I'll show. Just hoping it tastes good. It's already 5:30. In 5-10 minutes, Chiru will come. Let's see this action. ಯಾರಕಿನೋ ಮಗನೇ, ಚಿನ್ನಿ ಮಗನೇ, ನೀನೇನ್ ತಗೊಂಡ್ಬಂದಿದ್ಯಾ? ನಾನೇನ್ ಮಾಡಿದೀನಿ ಗೊತ್ತಾ ಇವತ್ತು ನಿಮ್ಗೆ? ಏನ್ ಮಾಡಿದ್ಯಾ? ಸರ್ಪ್ರೈಸ್ ಡಿಶಸ್ ಮಾಡಿದೀನಿ. ನಾವು ನೋಡೋಣ. ಏನಿದಲ್ಲ ಕೊಡಿ. That is prawns pickle. ಬಾಬಂಗ ಚಿನ್ನಿ ಮಗನೇ ಬಾ. ನಾನೇನ್ ಮಾಡಿದೀನಿ ಗೆಸ್ ಮಾಡು. ಏನ್ ಮಾಡಿದ್ಯಾ? 2 ಡಿಶಸ್ ಮಾಡಿದೀನಿ ಆಯ್ತಾ. I have made one savory dish, spicy ತರ, and one sweet dish. You will not believe. ಆ ಸ್ವೀಟ್ ಡಿಶ್ ಬಂದು ಯಾವ್ದೋ ವೈರಲ್ ಡೆಸರ್ಟ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ತೋರಿಸ್ತೀನಿ. ಪೊಟೆಟೊ ಚೀಸ್ ಬಾಲ್ಸ್. ವಾವ್, ಚೆನ್ನಾಗಿದ್ಯಾ? ಇದು ನಿಲ್ಸೋದು ಅದೇನೋ ವೈರಲ್ ಡೆಸರ್ಟ್ ಅಂತ. ಫಸ್ಟ್ ನೀನ್ ಯಾವ ಟೇಸ್ಟ್ ಮಾಡ್ತೀಯಾ? ಫಸ್ಟ್ ಸ್ಪೈಸಿ ತಿನ್ನೋ. ಸ್ಪೈಸಿ ತಿನ್ಬೇಕಾ? ಐಸ್ ಕ್ರೀಮ್ ಇದು. ಐಸ್ ಕ್ರೀಮ್ ಕೇಕ್ ಏನೋ. ಚೆನ್ನಾಗಿದ್ಯಾ? ಸಾಸ್ ತರ್ತೀನಿ ಮಗನು. ಪರಿ ಪರಿ ಕೊಡು, ಜಾಸ್ತಿ ಹಾಕಿದೀನಿ ಅಂತ. ಅದ್ ಬಿಡು, ಇದ್ ನೋಡು, ಇದೆ ನನ್ ಭಯ ಹೆಂಗ್ ಬಂದಿದೆ ಅಂತ. ತಿಂದ ನಿಲ್ಸಕ್ಕಾಗ್ತಲ್ಲ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಚೆನ್ನಾಗಿದ್ಯಾ ನಿಜವಾಗ್ಲೂನಾ? ಕ್ರಂಚಿ ಶಬ್ದ ನೋಡಿ, ಸಕ್ಕತ್ತಾಗಿದೆ. ಹೌದಾ? ಹೇಗಿದೆ?
ಚೆನ್ನಾಗಿದೆನಾ? ಸೊ ದಿಸ್ ವೈರಲ್ ಡೆಸರ್ಟ್ ಇಸ್ ಅ ಹಿಟ್ ಆರ್ ಅ ಫ್ಲಾಪ್? ಆಗಿದೆ. ಹಿಟ್ ಆರ್ ಅ ಫ್ಲಾಪ್? ಸೂಪರ್ ಹಿಟ್. ನಂಗೂ ಇಷ್ಟ ಆಯಿತು. ಓಕೆ, ನನ್ನ ವಿಡಿಯೋ ನೋಡು ಯೂಟ್ಯೂಬಲ್ಲಿ. ಓಕೆ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಸೊ ಇಫ್ ಯು ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್.